ಹೈಕೋರ್ಟ್ನಿಂದ ಜಾಮೀನು ಸಿಕ್ಕಿದ್ದು ನಟ ದರ್ಶನ್ಗಿದ್ದ ಬೆನ್ನು ನೋವೆಲ್ಲ ಮಾಯವಾದಂತೆ ಕಾಣಿಸ್ತಿದೆ. ಕೋರ್ಟ್ ಪರ್ಮಿಷನ್ ಸಿಗ್ತಾ ಇದ್ದಂತೆ ದಚ್ಚು ಈಗ ನೇರವಾಗಿ ಮೈಸೂರಿನ ಫಾರ್ಮ್ ಹೌಸ್ಗೆ ತೆರಳಿದ್ದಾರೆ. ಫ್ಯಾಮಿಲಿ ಜೊತೆ ನೆಮ್ಮದಿಯಾಗಿದ್ದಾರೆ. ಕುಂಟುತ್ತಲೂ ಇಲ್ಲ, ಹೆಗಲ ಆಸರೆಯೂ ಬೇಕಾಗಿಲ್ಲ. ವೈಟ್ ಟಿ ಶರ್ಟ್, ಶಾರ್ಟ್ಸ್ ಮೇಲೆ ಫಾರ್ಮ್ ಹೌಸ್ನಲ್ಲಿ ಆರಾಮಾಗಿದ್ದಾರೆ. ಸರ್ಜರಿ ಮಾಡಿಸದಿದ್ರೆ ಲಕ್ವಾ ಹೊಡೆಯುತ್ತೆ ಅಂತ ವಕೀಲರಿಂದ ಕೋರ್ಟ್ಗೆ ಹೇಳಿಸಿದ್ದ ದರ್ಶನ್ ಈಗ ಜಾಮೀನು ಸಿಕ್ತಿದ್ದಂತೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಜಾಲಿಯಾಗಿದ್ದಾರೆ. ಹೌದು, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬೇಲ್ ಮೇಲೆ ಹೊರಬಂದಿರುವ ದರ್ಶನ್ ಕೋರ್ಟ್ನಿಂದ ವಿಶೇಷ ಅನುಮತಿ ಪಡೆದು 15 ದಿನದ ಮಟ್ಟಿಗೆ ಮೈಸೂರಿಗೆ ಆಗಮಿಸಿದ್ದಾರೆ. ಮೈಸೂರಿನಲ್ಲಿರುವ ಫಾರ್ಮ್ ಹೌಸ್, ತಾಯಿ ಮನೆ ಹಾಗೂ ಆಸ್ಪತ್ರೆ ಹೀಗೆ ಕೇವಲ 3 ಸ್ಥಳಗಳಿಗಷ್ಟೇ ಹೋಗಲು ಅನುಮತಿ ನೀಡಲಾಗಿದೆ. ಇವತ್ತು ಬೆಂಗಳೂರಿನಿಂದ ನೇರವಾಗಿ ಮೈಸೂರಿನ ಟಿ ನರಸೀಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ಗೆ ಆಗಮಿಸಿದ್ರು. ಪತ್ನಿ ವಿಜಯಲಕ್ಷ್ಮಿ, ತಾಯಿ, ಸೋದರಿ ಮತ್ತು ನಟ ಧನ್ವೀರ್ ಹಾಗೂ ಸ್ನೇಹಿತರನ್ನ ಫಾರ್ಮ್ ಹೌಸ್ಗೆ ಕರೆಸಿಕೊಂಡು ಫ್ಯಾಮಿಲಿ ಜೊತೆ ಕಾಲ ಕಳೆಯುತ್ತಿದ್ದಾನೆ. ಇನ್ನು ಇದಕ್ಕೂ ಮುನ್ನ ಫಾರ್ಮ್ ಹೌಸ್ ಸಿಬ್ಬಂದಿ ಕುಂಬಳಕಾಯಿ ಒಡೆದು ದರ್ಶನ್ ಅನ್ನ ಬರಮಾಡಿಕೊಂಡ್ರು. ನಂತರ ಮಾಧ್ಯಮಗಳನ್ನ ನೋಡ್ತಿದ್ದಂತೆ ಮತ್ತು ಅಭಿಮಾನಿಗಳು ಗೇಟ್ ಬಳಿ ಬರ್ತಿದ್ದಾರೆ ಅಂತ ಗೊತ್ತಾಗಿ ಗೇಟ್ಗೆ ಟಾರ್ಪೆಲ್ ಮೂಲಕ ಮುಚ್ಚಿಸಲಾಗಿದೆ. ಹದಿನೈದು ದಿನಗಳ ವಿಶೇಷ ಅನುಮತಿ ಪಡೆದು ಮೈಸೂರಿಗೆ ಆಗಮಿಸಿರುವ ದರ್ಶನ್ ತೋಟದಲ್ಲಿ ರಿಲ್ಯಾಕ್ಸ್ ಆಗಿದ್ದಾರೆ. ತಾಯಿ ಮನೆಗೆ ಹೋಗದೆ ತಾಯಿಯನ್ನೇ ತೋಟಕ್ಕೆ ಕರೆಸಿಕೊಂಡಿದ್ದು, ಆಸ್ಪತ್ರೆಗೆ ಹೋಗ್ತಾನಾ ಅಥವಾ ಫಾರ್ಮ್ ಹೌಸ್ಗೆ ವೈದ್ಯರನ್ನ ಕರೆಸಿಕೊಳ್ತಾನಾ ಎಂಬ ಕುತೂಹಲವಿದೆ. ದಿಲೀಪ್ ಚೌಡಹಳ್ಳಿ, ಟಿವಿ9 ಮೈಸೂರು.